ನಾವು ಈ ಲೋಕದಲ್ಲಿದ್ದರೂ ನಾವು ಲೋಕದವರಲ್ಲ, ನಾವು ದೇವರವರಾಗಿದ್ದೇವೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅದಾಗಿ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಓದ್ಕೋಬೇಕು, ಏನು ಮಾಡಬೇಕು, ಹೆಂಗೆ ಇರಬೇಕು ಎಂಬುದಾಗಿ ಇದರ ಬಗ್ಗೆ ಚಿಂತೆ ಮಾಡಬೇಡ್ಲಿ. ಮೊದಲು ದೇವರ ರಾಜ್ಯಕ್ಕಾಗಿ ಅದರ ನೀತಿಗಾಗಿ ತವಕಬೇಡಿ, ಆಗ ದೇವರು ಎಲ್ಲವನ್ನೂ ನಿಮಗೆ ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದವರಾಗಿದ್ದಾರೆ. ಎಫೆಸರ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 13 ಮತ್ತು 14ನೇ ವಚನ ಓದಿಕೊಳ್ಳೋಣ. ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ದೇವರು ಯಾವಾಗ ಆರಿಸಿಕೊಂಡ್ರು ಪ್ರಿಯರೇ? ಆದಿಯಲ್ಲಿ ಅಂದ್ರೆ ಯಾವಾಗ? ಈ ಜಗತ್ತು ಉಂಟಾಗೋದಕ್ಕೆ ಮುಂಚೆ ಆದಿಯಲ್ಲಿ ಏನಿತ್ತು? ವಾಕ್ಯವಿತ್ತು. ಹಾಗಾಗಿ ದೇವರು ವಾಕ್ಯವಾಗಿದ್ದಾಗಲೇ ನಿನ್ನನ್ನು ನನ್ನನ್ನು ಆರಿಸಿಕೊಂಡವರಾಗಿದ್ದಾರೆ. ಇಟ್ಸ್ ಅ ಲಾರ್ಡ್. ಆಗ ನಾವು ಈ ಪ್ರಪಂಚದಲ್ಲಿ ನಮಗೆ ವಯಸ್ಸು ಏನೋ, ನಮಗೀಗ ಏನು ವಯಸ್ಸಿದೆ ಅದಾಗಿರ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ಆದಿಯಲ್ಲಿ ನಾವು ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರಾಗಿದ್ದೇವೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದರೆ ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ನಾವು ಸೈತಾನಿಗೆ ಗುಲಾಮರಾಗಿ, ಪಾಪಕ್ಕೆ ಗುಲಾಮರಾಗಿ, ಆದಾಮನ ಮೂಲಕವಾಗಿ ಉಂಟಾದ ಪಾಪದ ಗುಲಾಮರಾಗಿದ್ದರೂ ಸಹ ಓದ್ಕೊಳ್ಳೋಣ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಹಲ್ಲೆಲೂಯಾ. ಗುಲಾಮರಾಗಿದ್ದ ನೀವು ಈಗ ಮುದ್ರೆಯನ್ನು ಹೊಂದಿದವರಾಗಿದ್ದೀವಿ. ಯಾವ ಮುದ್ರೆ? ಪವಿತ್ರಾತ್ಮ ಎಂಬ ದೇವರ ಮುದ್ರೆಯನ್ನು ಹೊಂದಿದವರಾಗಿದ್ದೇವೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ.